ಹಂಚಿಕೆ ಶೂರ್ನಲ್ಲಿ ಸೂರ್ಯ ಮೀನಾಗೆ ಏನೇ ಹೇಳ್ತಾ ಇದೀಯಾ ನೀನು? ಆ ಕ್ರಿಶ್ ಮನೋಜ ಹಾಗೂ ಛಾಯನ್ ಮಗನ ಅಂತ ಹೇಳ್ತಿರುವಾಗ ಅನುಮಾನನ ಬೇಡ ರೀ, ನಿಮ್ಮಣ್ಣ ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ. ತಮ್ಮ ಹೆತ್ತ ತಂದೆ ತಾಯಿಗೂ ಮೋಸ ಮಾಡಿದ್ದಾರೆ, ಹಾಗೆ ತಾವ್ ಹೆತ್ತಿರೋ ಮಗನಿಗೂ ಮೋಸ ಮಾಡಿದ್ದಾರೆ. ಅಲ್ಲ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮಣ್ಣ ಮನೆಗೆ ಬಂದ್ರೆ ಯಾರನ್ನೂ ಸೇರ್ತಾ ಇರಲಿಲ್ಲ, ಅಂಥದ್ರಲ್ಲಿ ಕ್ರಿಶ್ ಲಾಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ನಮ್ಮನೇಲೇ ಇರ್ಲಿ ಬಿಡಿ ಅಂತ ಹೇಳಿದ್ರು. ಹಾಗೆ ಯಾರಿಗೂ ರೂಮ್ ಬಿಟ್ಕೊಡದೆ ಇರೋ ನಿಮ್ಮಣ್ಣ ಕೃಷ್ಣ ರೂಮಲ್ಲಿ ಮಲ್ಕೊಳ್ಳೋಕೆ ಒಪ್ಪಿಗೆ ಕೊಟ್ರು ಅಂತ ಹೇಳ್ತಿರುವಾಗ ಸೂರ್ಯ ಹಳೇದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಅವರು ಹಾಲಲ್ಲಿ ಮಲ್ಕೊಂಡಿದ್ರು. ಅಷ್ಟೇ ಅಲ್ಲ, ಕ್ರಿಶ್ ಅಜ್ಜಿ ನನಗೆ ಮೊದಲೇ ಸಾರಿ ತಾಳಿ ಶಾಸ್ತ್ರ ಮಾಡಕ್ ಮನೆಗೆ ಬಂದಾಗ ತುಂಬಾ ಖುಷಿಯಾಗಿದ್ರು. ಯಾವಾಗ ನಿಮ್ಮ ಅಣ್ಣನ ಈ ಮನೇಲಿ ನೋಡಿದ್ರು ಅವತ್ತಿಂದ ಅವ್ರ ಮುಖ ಬದಲಾಗೋಯ್ತು. ನಮ್ಮ ಮನೆಗೆ ಬರೋಕೆ ಭಯ ಪಡ್ತಾ ಇದ್ರು. ಆಗ ಸೂರ್ಯ ಡಬಲ್ ಕರೆಕ್ಟ್ ಹೂ ಅಮ್ಮ, ಆದ್ರೆ ಒಂದೇ ಒಂದು ಕನ್ಫ್ಯೂಷನ್ನು, ಆ ಪೆಂಗೆ ಆ ಛಾಯನ್ ಜೊತೆ ಇದ್ದಿದ್ದು ಒಂದೇ ಒಂದು ವರ್ಷ ಲಿವಿಂಗ್ ಟು ರಿಲೇಷನ್ನು. ಆದ್ರೆ ಒಂದೇ ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಮಗ ಹೇಗೆ ಆಗ್ಬಿಟ್ಟ? ಅವನು ನೋಡಿದ್ರೆ 6-7 ವರ್ಷ, ಎಲ್ಲ ಫುಲ್ ಕನ್ಫ್ಯೂಷನ್ನು ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ಮೀನಾ, ನಿಮಗೆ ಯಾರು ಹೇಳಿದ್ರು ಒಂದೇ ಒಂದು ವರ್ಷ ರಿಲೇಶನ್ಶಿಪ್ ಅಂತ ಹೇಳಿ ಅಂತ ಕೇಳ್ತಿರುವಾಗ ಸೂರ್ಯ ಇನ್ಯಾರ್ಯಾ ಲೋಡ್ಕೆ ಅಂತ ಹೇಳಿ ಮನೋಜನ ಹೆಸರು ಹೇಳ್ತಾ ಇರ್ತಾನೆ. ಅವ್ರು ಹೇಳಿದ್ದು ಸುಳ್ಳು ರೀ. ಅಷ್ಟೇ ಅಲ್ಲ, ಛಾಯನು ಹೇಳಿದ್ದು ಸುಳ್ಳೆ. ಇಬ್ರು ಸೇರ್ಕೊಂಡು ಒಬ್ರಿಗೊಬ್ರು ಮೋಸ ಮಾಡ್ಕೊಂಡಿದ್ದಾರೆ. ಈ ಮೋಸಕ್ಕೆ ಬಲಿಯಾಗಿದ್ದು ನಮ್ಮ ಕ್ರಿಶ್. ಅಷ್ಟೇ ಅಲ್ಲ ರೀ, ನನಗೆ ರೋಹಿಣಿನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ, ನೋವಾಗುತ್ತೆ. ಅಲ್ಲ, ಒಂದೇ ಒಂದು ರೂಮಲ್ಲಿ ಇದ್ಕೊಂಡು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅನ್ನೋ ಹೆಸರಲ್ಲಿ ಒಂದು ಮಗುನ ಮಾಡಿಕೊಂಡು, ಅಷ್ಟೇ ಅಲ್ದೇ ಆ ಮಗುಗೂ ನನಗೂ ಯಾವುದೇ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇದ್ದಾರಲ್ಲ ನಿಮ್ಮಣ್ಣ. ಹಾಗೆ ಈ ಕಡೆ ರೋಹಿಣಿಯವ್ರನ್ನೂ ಮದುವೆ ಆಗಿ ಅವ್ರಿಗೂ ಮೋಸ ಮಾಡಿದ್ದಾರೆ. ಈ ಎಲ್ಲ ಸತ್ಯನೂ ಮುಚ್ಚಿಟ್ಟಿದ್ದಾರೆ. ನಿಮ್ಮಣ್ಣ ಮನುಷ್ಯ ಆಗೋದಕ್ಕೆ ಲಾಯಕ್ಕೆ ಇಲ್ಲ ಅಂತ ಬೈತಿರ್ತಾಳೆ ಮೀನಾ. ಇದನ್ನೆಲ್ಲ ಮನೇಲಿ ಹೇಳಿ ಈ ವಿಷಯನ ಇವತ್ತು ಇತ್ಯರ್ಥ ಮಾಡ್ತೀನಿ ಅಂತ ಮೀನಾ ಕೋಪದಲ್ಲಿ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ, ಇರೇ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೀಯಾ? ಇದನ್ನೆಲ್ಲ ಹೇಳಬೇಕು ಅಂದರೆ ಮೊದಲು ಸಾಕ್ಷಿ ಸಿಗಬೇಕು. ಸಾಕ್ಷಿ ಏನಾದರೂ ಸಿಗಲಿ, ಅಗದು ಬಗದು ಗಡ್ಬಡ್ ಐಸ್ ಕ್ರೀಮ್ ಮಾಡಿ ಹಾಕ್ಬಿಡ್ತೀನಿ ಇದೇ ಆ ಮನೋಜನ್ಗೆ ಅಂತ ಹೇಳಿ ಮಾತಾಡ್ತಕೊಳ್ತಾ ಇರ್ತಾನೆ ಸೂರ್ಯ. ಕಡೆ ಸೂರ್ಯ ಮೀನಾ ಮೊಬೈಲ್ ನೋಡ್ತಾ ನಗ್ತಾ ಕೂತಿರ್ತಾರೆ. ರಂಗನಾಥ್ ಅವರು ಬುಕ್ ಓದ್ತಾ ಇರ್ತಾರೆ. ಹಾಗೆ ಶಾಂತಿನೂ ಮೊಬೈಲ್ ನೋಡ್ತಾ ನಿಂತಿರ್ತಾಳೆ. ಆಗ ಅಲ್ಲಿಗೆ ಬಂದ ಶ್ರುತಿ ಮೊಬೈಲ್ ನೋಡ್ತಾ ಶಾಂತಿ ಕಾಲ್ನ ತುಳಿದು ಬಿಡ್ತಾಳೆ. ಆಗ ಶಾಂತಿ ಶ್ರುತಿಗೆ ಬೈತಾ ಇರ್ತಾಳೆ, ಏನಮ್ಮ ಯಾವಾಗಲೂ ಮೊಬೈಲ್ ನೋಡ್ತಾನೆ ಇರ್ತೀಯಲ್ಲ, ನೋಡ್ಕೊಂಡು ಓಡಾಡೋಕ್ಕಾಗಲ್ವಾ? ಮೊಬೈಲಲ್ಲಿ ಅಂಥದ್ದೇನಿದೆ? ಮೊಬೈಲ್ ನೋಡ್ತಾನೆ ನಗೋದು ಅಳೋದು ಅಂತ ಹೇಳಿ ಶ್ರುತಿಗೆ ಬೈತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಈಗಿನ ಮಕ್ಕಳೇ ಹಾಗೆ ಶಾಂತಿ, ರೈಮ್ಸ್ ಆಡ್ಬೇಕಾದ ಮಕ್ಕಳೆಲ್ಲ ಗೇಮ್ಸ್ ಆಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಹೇಳೋದು, ನೀನು ಯಾವಾಗಲೂ ಈ ರಂಗನಾಥ ಈ ಗಂಡನ ಪಕ್ಕದಲ್ಲೇ ಇದ್ರೆ ಚಂದ, ಬಾ ಕೂತ್ಕೊ ಅಂತ ಹೇಳಿದಾಗ ಶಾಂತಿ ರಂಗನಾಥ್ ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೋತಾಳೆ. ಆಗ ರವಿ, ಹೌದಪ್ಪ ಈಗಿನ ಕಾಲದ ಮಕ್ಕಳೆಲ್ಲ ಮೊಬೈಲ್ ಆಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಿರುವಾಗ, ಹೌದಪ್ಪ ಎಲ್ಲ ಸೌಲಭ್ಯನೂ ಜಾಗದಲ್ಲೇ ಸಿಗುತ್ತಲ್ಲ, ಹಾಗಾಗಿ ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಅದೇ ಅವತ್ತು ನಮ್ಮ ಮನೆಗೆ ಬಂದಿದ್ನಲ್ಲ ಕ್ರಿಶ್ ಅನ್ನೋ ಹುಡುಗ ಅಂತ ಹೇಳ್ತಿರುವಾಗ ಎಲ್ಲರೂ ಯಾರು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಅವತ್ತು ಮೀನಾ ದೇವಿನ ಕೂರಿಸಿ ಪೂಜೆ ಮಾಡ್ತಿರುವಾಗ ಕೃಷ್ಣನ್ ವೇಷದಲ್ಲಿ ಒಂದು ಹುಡುಗನ್ನ ಕರ್ಕೊಂಡ್ಬಂದಿದ್ಲಲ್ಲ ಅಂತ ಹೇಳ್ತಿರುವಾಗ ರವಿ, ಅದೇ ಅಪ್ಪ ಅವ್ರ ಅಜ್ಜಿ ಜೊತೆ ಬಂದಿದ್ನಲ್ಲ ಆ ಹುಡುಗನ ಅಂತ ಹೇಳಿದಾಗ, ಹೌದಪ್ಪ ಅದೇ ಹುಡುಗ, ಆ ಹುಡುಗ ನಮ್ಮ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಅವರಮ್ಮ ಅದೇನೋ ಫಾರಿನಲ್ಲಿ ಇದ್ದಾರಂತೆ, ಇವತ್ತು ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ರು ಅಂತ ಹೇಳ್ತಿರುವಾಗ ಶ್ರುತಿ, ಹೌದು ಮಾವ, ಈಗ ಫಾರಿನ್ನಲ್ಲಿ ಇರೋರೆಲ್ಲ ಅದೇ ರೀತಿ ಮೀಟಿಂಗ್ ಅಟೆಂಡ್ ಮಾಡೋದು ಅಂತ ಹೇಳ್ತಿರ್ತಾಳೆ. ಅದೆಲ್ಲ ಸರಿ ಕಣಮ್ಮ, ಆದರೆ ಸರಿಯಾಗಿ ಅವ್ರ ತಾಯಿ ಮುಖನೇ ಕಾಣಿಸ್ತಿಲ್ಲ ಅಂತ ಹೇಳ್ತಿರುವಾಗ ಆ ಮಾತನ್ನ ಕೇಳಿ ರೋಹಿಣಿಗೆ ಗಾಬರಿ ಶುರು ಆಗುತ್ತೆ. ಅಷ್ಟೇ ಅಲ್ದೇ ಮುಖಕ್ಕೆ ಅದೇನೋ ಮಾಸ್ಕ್ ಹಾಗೂ ಕನ್ನಡಕ ಹಾಕೊಂಡು ಮಾತಾಡ್ತಿದ್ಲು ಅಂತ ಹೇಳ್ತಿರುವಾಗ, ನೀವ್ಯಾಕ್ರಿ ಅವಳ ಮುಖನ ನೋಡಬೇಕು ಅಂತ ಶಾಂತಿ ಕೇಳ್ತಾಳೆ. ಅಲ್ಲ ಕಣೆ ಶಾಂತಿ, ಪಾಪ ಆ ಮಗು ಅವ್ರ ಅಜ್ಜಿ ಜೊತೆ ಇದೆ, ಅವ್ರಿಗೆ ಬೇರೆ ಈ ಊರು ಹೊಸಬ್ದು, ಅಂಥದ್ರಲ್ಲಿ ಆ ಹುಡುಗನ ತಾಯಿ ಅವ್ರನ್ನ ಬಿಟ್ಟು ಮತ್ತೆ ವಿದೇಶಕ್ಕೆ ಹೊರಟೋಗಿದ್ದಾರೆ. ಅವ್ರ ಮುಖ ಏನಾದರೂ ಕಂಡಿದ್ರೆ ಅವ್ರಿಗೊಂದು ಸ್ವಲ್ಪ ಬುದ್ಧಿವಾದ ಹೇಳಬೇಕು ಅಂತ ಮಾಡಿದ್ದೆ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ಅಲ್ಲ ರೀ, ಅವರು ಒಂದೆರಡು ಸಲ ನಮ್ಮ ಮನೆಗೆ ಬಂದು ಹೋದ ತಕ್ಷಣ ಅವರು ಮನೆಯವ್ರಾಗ್ಬಿಡ್ತಾರಾ? ಈ ಸೂರ್ಯ ಮನೆಗೆ ಕರ್ಕೊಂಬರೋರೆಲ್ಲ ಅಂತಾರೆ ಯಾವಾಗಲೂ ವ್ಯತ್ಯಾಸವಾಗಿ ಇರ್ತಾರೆ ಅಂತ ಹೇಳಿ ಚುಚ್ಚು ಮಾತಾಡ್ತಿರ್ತಾಳೆ ಶಾಂತಿ. ಆಗ ಶ್ರುತಿ ಕೋಪಗೊಂಡ, ಸೂರ್ಯ ಅವರು ಆ ಕೃಷ್ಣ ತುಂಬ ಇಷ್ಟಪಟ್ಟಿದ್ರು, ಹಾಗೆ ಆ ಕೃಷ್ಣ ಅಡಾಪ್ಟ್ ಮಾಡ್ಕೋಬೇಕು ಅಂತಲೂ ಅಂದ್ಕೊಂಡಿದ್ರಲ್ವಾ ಅಂತ ಹೇಳ್ತಿರುವಾಗ, ಸದ್ಯಕ್ಕೆ ನಾನು ಬೇಡ ಅಂತ ಅನ್ನೋಕ್ಕಿಂತ ಮುಂಚೆ ಅವ್ರ ಅಜ್ಜಿನೇ ಬೇಡ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ರು ಅಂತ ಶಾಂತಿ ಮಾತಾಡ್ತಿರ್ತಾಳೆ. ಆಗ ರಂಗನಾಥ್ ಅವರು, ಮುಗಿದೋಗಿದ್ದ ವಿಷಯನೆಲ್ಲ ಯಾಕೆ ಈ ರೀತಿ ಈಗ ಮಾತಾಡ್ತಾ ಇದೀಯಾ? ಆದರೆ ನನಗೊಂದು ಅರ್ಥ ಆಗಲಿಲ್ಲ, ವಿಡಿಯೋ ಕಾಲಲ್ಲಿ ಯಾಕೆ ಅವರಮ್ಮ ಮುಖ ಮುಚ್ಕೊಂಡು ಕನ್ನಡಕ ಹಾಕ್ಕೊಂಡು ಮಾತಾಡ್ತಿದ್ಲು ಅಂತ ಹೇಳ್ತಿರ್ತಾರೆ ರಂಗನಾಥ್. ಎಲ್ಲಿ ತನ್ನ ಮೇಲೆ ಅನುಮಾನ ಬಂದಿದೆಯೋ ಅನ್ನೋ ಆತಂಕ ಕಾಡ್ತಾ ಇರುತ್ತೆ. ಈ ಕಡೆ ಸೂರ್ಯ ಮೀನಾ ಮುಖ ನೋಡ್ತಾ ಮನೋಜನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಮನೋಜ, ಅಪ್ಪ ಕೆಲವೊಂದು ದೇಶದ ರೂಲ್ಸೇ ಹಾಗೆಪ್ಪ, ಈ ಕೋವಿಡ್ ಬಂದ ಮೇಲೆ ಈ ಮಾಸ್ಕ್ಗೆ ಹೈಜಿನ್ಗೆ
ತುಂಬಾ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ರಂಗನಾಥ್ ಅವರು ನೋಡಿ 5 ಡಿಗ್ರಿ ಮುಂಡೆದು ಯಾವ ರೀತಿ ಮಾತಾಡುತ್ತೆ, ಸ್ವಲ್ಪನೂ ನಾಲೆಜನೇ ಇಲ್ಲ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾರೆ. ಆಗ ಸೂರ್ಯ ನನಗೆ ಯಾಕೋ ಅವರು ಮುಖಾನ ಯಾವುದೇ ಕಾರಣಕ್ಕೂ ಯಾರಿಗೂ ತೋರಿಸ್ಬಾರ್ದು ಅಂತಾನೆ ಆ ರೀತಿ ಮಾತಾಡಿದ್ರು ಅಂತ ಕಾಣಿಸುತ್ತೆ ಅಂತ ಹೇಳ್ತಿರುವಾಗ ರೋಹಿಣಿಯ ಮಾತನ್ನ ಕೇಳಿ ಶಾಕ್ ಆಗ್ತಾಳೆ. ಆಗ ಶಾಂತಿ ಆ ವಿಡಿಯೋ ಕಾಲಲ್ಲಿ ಅಮ್ಮ ಮಾತ್ರನೇ ಮಾತಾಡಿದ್ದ, ಅಪ್ಪ ಮಾತಾಡ್ಲಿಲ್ವಾ ಅಂತ ಕೇಳಿದಾಗ ಅಲ್ಲೇ ನಿಂತಿರೋ ಮನೋಜ, ಅಯ್ಯೋ ಅಮ್ಮ, ಇಂಥ ವಿಡಿಯೋ ಕಾಲಲ್ಲಿ ಯಾರಾದರೂ ಒಬ್ಬರು ಮಾತಾಡಿದ್ರೆ ಸಾಕು, ಅಪ್ಪ ಅಮ್ಮ ಇಬ್ರು ಮಾತಾಡಬೇಕು ಅನ್ನೋ ರೂಲ್ಸ್ ಏನು ಇಲ್ಲ, ಪಾಪ ಅವರಪ್ಪ ಯಾವ ಬಿಸ್ನೆಸ್ಸಲ್ಲಿ ಎಲ್ಲಿ ಬ್ಯುಸಿಯಾಗಿದ್ದಾರೋ ಯಾರಿಗೆ ಗೊತ್ತು ಅಂತ ಹೇಳ್ತಿರುವಾಗ ಮನೋಜನ್ನೇ ನೋಡ್ತಾ ಸನ್ನೆ ಮಾಡ್ತಾ ಇರ್ತಾರೆ ಸೂರ್ಯ ಮೀನಾ. ಆಗ ರವಿ, ಅಯ್ಯೋ ಮನೋಜ, ಆ ಹುಡುಗನ್ಗೆ ಅಪ್ಪ ಇಲ್ಲ ಅಂತ ಅವ್ರ ಅಜ್ಜಿ ಅವತ್ತೇ ಹೇಳಿದ್ದಲ್ಲ ಅಂತ ಹೇಳ್ತಿರುವಾಗ, ಓ ಹೌದಾ, ಹಾಗಿದ್ರೆ ಅವ್ರ ಅಮ್ಮನೇ ಮಾತಾಡಿದ್ರಲ್ಲ, ಅದಕ್ಕೋಸ್ಕರನೇ ಮಾತಾಡಿರ್ಬೇಕು ಅಂತ ಮನೋಜ್ ಹೇಳ್ತಿರ್ತಾನೆ. ಆಗ ಶಾಂತಿ, ಮೊದಲು ಅಪ್ಪ ಅಮ್ಮ ಇಬ್ರು ಇಲ್ಲ ಅಂತ ಹೇಳಿದ್ರು, ಈಗ ಅಮ್ಮ ಇದ್ದಾರೆ ಅಪ್ಪ ಇಲ್ಲ ಅಂತ ಹೇಳ್ತಿದ್ದಾರೆ, ಯಾರ ಮಾತನ್ನ ನಂಬೋದು, ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ ಅಂತ ಹೇಳ್ತಿರುವಾಗ, ಕರೆಕ್ಟಾಗಿ ಹೇಳಿದ್ರಿ ಸಕ್ರೆ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ ಅಂತ ಮನೋಜನ್ನೇ ನೋಡ್ತಾ ಮಾತಾಡ್ತಿರ್ತಾನೆ ಸೂರ್ಯ. ಆಗ ಮನೋಜ ರೋಹಿಣಿನ ಕರೆದು, ನೋಡ್ ರೋಹಿಣಿ, ಯಾಕೋ ನಮ್ಮನ್ನೇ ಗುರಾಯಿಸ್ತಾ ಇದ್ದಾನೆ ಅಂತ ಹೇಳಿ ಸನ್ನೆ ಮಾತಲ್ಲಿ ಮಾತಾಡ್ಕೊಳ್ತಾ ಇರ್ತಾನೆ. ಆಗ ಶ್ರುತಿ ಆಫೀಸಲ್ಲಿ ಸಪ್ರೇಟ್ ಕ್ಯಾಬಿನ್ ಅಲ್ಲಿ ಕುಂತು ವಿಡಿಯೋ ಕಾಲ್ ಆನ್ ಮಾಡಿರ್ತಾರೆ, ಮಾಸ್ಕ್ ಹಾಕೊಳ್ಳೋ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಿರುವಾಗ, ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೇವೆ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಆಗ ಮನೋಜ, ಛೇ ಇದೊಂದು ಡಿಸ್ಕಷನ್ನ, ಅಫಿಷಿಯಲ್ ಮೀಟಿಂಗ್ ಎಲ್ಲ ಹೀಗೆ ಆಗೋದು, ಮೋಸ್ಟ್ಲಿ ನಿಮ್ಗೆ ವಿದ್ಯಾವಂತರ ಜೊತೆ ಎಲ್ಲ ಮಾತಾಡಿ ಅಭ್ಯಾಸ ಇಲ್ಲ ಅಂತ ಅನ್ಸುತ್ತೆ, ಏನೋ ಈ 5 ಡಿಗ್ರಿ ಮನೋಜನಿಂದ ಅಲ್ಪ ಸ್ವಲ್ಪ ಜ್ಞಾನ ನಿಮ್ಗೆಲ್ರಿಗೂ ಇದೆ. ಅಲ್ಲ ರೋಹಿಣಿ, ನೀನೇ ಆ ಹುಡುಗನ ತಾಯಿ ಅಂತ ಹೇಳಿದಾಗ ಮನೆಯವರೆಲ್ಲೂ ಒಂದು ಕ್ಷಣ ಶಾಕ್ ಆಗ್ತಾರೆ. ಆಗ ಶಾಂತಿ, ಏನೋ ಹೇಳ್ತಿದ್ಯಾ ಮನೋಜ ಅಂತ ಹೇಳ್ತಿರುವಾಗ, ಸುಮ್ಮನೆ ಮಾತಿಗೆ ಹೇಳಿದೆ ಅಮ್ಮ, ಅಲ್ಲ ರೋಹಿಣಿ, ನೀನೇ ಆ ಹುಡುಗನ ತಾಯಿ ಅಂತ ಅನ್ಕೋ, ನೀನೇ ವಿದೇಶದಲ್ಲಿದ್ದರೆ ಆ ದೇಶದಲ್ಲಿ ಮಾಸ್ಕ್ ಹಾಕ್ಕೊಳ್ಳೋದು ಕಡ್ಡಾಯವಾಗಿದ್ದರೆ ನೀನು ಹಾಕ್ಕೊಳ್ತಿದ್ದಿಲ್ವಾ ಅಂತ ಕೇಳ್ತಿರುವಾಗ, ಅಲ್ಲ ಮನೋಜ್, ಬೇಡದೇ ಇರೋ ವಿಷಯದ ಬಗ್ಗೆ ನಾವ್ಯಾಕೆ ಇಷ್ಟೊಂದು ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಆ ಹುಡುಗನ ತಾಯಿಗೆ ಯಾವ ಸಮಸ್ಯೆ ಇತ್ತೋ ಏನೋ ಯಾರಿಗೆ ಗೊತ್ತು, ಏನೂ ಗೊತ್ತಿಲ್ಲದೇ ನಾವೇ ನಮ್ಮ ಪಾಡಿಗೆ ಯಾಕೆ ಏನೇನೋ ಮಾತಾಡಬೇಕು ಅಂತ ಹೇಳ್ತಿರುವಾಗ ಶಾಂತಿ, ಕರೆಕ್ಟಾಗಿ ಹೇಳಿದೆ ಅಮ್ಮ, ಆ ಹುಡುಗಂಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ, ನಾವ್ಯಾಕೆ ಆ ಹುಡುಗನ ತಾಯಿ ಬಗ್ಗೆ ಇಷ್ಟೊಂದು ಡಿಸ್ಕಷನ್ ಮಾಡ್ತಾ ಇದೀವಿ ಅಂತ ಹೇಳ್ತಿರುವಾಗ, ಕರೆಕ್ಟಾಗಿ ಯೋಚನೆ ಮಾಡಿದೆ ರೋಹಿಣಿ, ನೀನು 5 ಡಿಗ್ರಿ ಮನೋಜನ್ ಕೈ ಹಿಡ್ದಿದೆಯಲ್ಲ, ನಿನಗೂ ನಾಲೆಜ್ ಇದೆ ಅಂತ ಹೇಳ್ತಿರುವಾಗ, ಬನ್ನಿ ಮನೋಜ್ ಅಂತ ಹೇಳಿ ಮನೋಜನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ ರೋಹಿಣಿ. ಆಗ ರಂಗನಾಥ್ ಅವರು, ಮನೋಜ, ನಿಂದ 5 ಡಿಗ್ರಿ ಅಲ್ಲ ಕಣೋ, 6 ಡಿಗ್ರಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಹೇಳ್ತಿರುವಾಗ ಎಲ್ಲರೂ ಆ ಮಾತನ್ನ ಕೇಳಿ ನಗ್ತಾರೆ. ಆಗ ಶಾಂತಿ, ಬನ್ನಿ ಟೈಮ್ ಆಯ್ತು, ಊಟ ಮಾಡ್ಕೊಂಡು ಮಲ್ಕೊಳ್ಳುವಂತ್ರೆ, ಶುಗರ್ ಹೆಚ್ಚಾಗುತ್ತೆ ಅಂತ ರೇಗಿಸ್ತಾ ಇರ್ತಾಳೆ. ಈ ಕಡೆ ಮೀನಾ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆಗ ಅಲ್ಲಿಗೆ ಹಾಲು ತಂದಂತ ಸೂರ್ಯ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ, ತಗೋ ಈ ಹಾಲು ಕುಡಿ, ಬ್ರೇನು ಶಾರ್ಪ್ ಆಗಿ ಓಡುತ್ತೆ, ಆಮೇಲೆ ಯೋಚನೆ ಮಾಡು ಅಂತ ಹೇಳಿದಾಗ, ರೀ ನಿಮಗೆ ತಮಾಷೆನಾ, ನಾನು ಮಾತಾಡ್ತಾ ಇರೋದು ಸೀರಿಯಸ್ ವಿಷಯ ಅಂತ ಹೇಳ್ತಿರ್ತಾಳೆ. ಸೀರಿಯಸ್ಸಾ, ಅಂಥ ಮ್ಯಾಟ್ರ್ ಏನು ಅಂತ ಸೂರ್ಯ ಕೇಳಿದಾಗ, ನನಗಿದ್ದಿದ್ದ ಅನುಮಾನ ಪರಿಹಾರ ಆಯ್ತ್ರಿ, ಆ ಕ್ರಿಶ್ ನಿಮ್ಮ ಅಣ್ಣ ಹಾಗೂ ಛಾಯನ್ ಮಗನೇ ಅಂತ ಹೇಳಿ ಜೋರಾಗಿ ಹೇಳ್ತಿರ್ತಾಳೆ. ಆಗ ಸೂರ್ಯ, ನಿಧಾನವಾಗಿ ಮಾತಾಡಿ, ಇಂಥ ಮ್ಯಾಟ್ರನ್ನೆಲ್ಲ ನಿಧಾನವಾಗಿ ಮಾತಾಡಬೇಕು, ಹೌದು ಇಷ್ಟೊಂದು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀಯ ನೀನು ಅಂತ ಕೇಳ್ತಿರುವಾಗ, ಇವತ್ತು ನಿಮ್ಮ ಅಣ್ಣನ ಮಾತು ಕೇಳಿ, ಇವತ್ತು ಅವರು ಕ್ರಿಶ್ ತಾಯಿಗೆ ಎಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರು, ಕೇಳಿದ್ರ ನೀವು ಅದನ್ನ ಅಂತ ಹೇಳ್ತಿರ್ತಾಳೆ. ಹೌದು ನಾನು ನೋಡಿದೆ ಕಣೆ, ಆದರೆ ನನಗೊಂದು ಅನುಮಾನ, ಅವರು ಇಬ್ಬರ ಮಧ್ಯೆ ಇಷ್ಟೆಲ್ಲ ಇದ್ದಿದ್ರೆ ಆ ಅಮ್ಮನ ಕರೆದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಬಂದರೆ ಆ 30 ಲಕ್ಷ ಸತ್ಯನ ಯಾಕೆ ಹೇಳ್ತಿದ್ರು ಅಂತ ಕೇಳ್ತಾನೆ ಸೂರ್ಯ. ಸಣ್ಣ ಸತ್ಯನ ಎಲ್ರ ಮುಂದೆ ಹೇಳಿ ಕ್ರಿಶ್ ಅವರಿಬ್ಬರಿಗೂ ಹುಟ್ಟಿರೋ ಮಗ ಅನ್ನೋ ಸತ್ಯನ ಮುಚ್ಚಿಡೋಕೆ ಅಂತ ಹೇಳ್ತಾಳೆ ಮೀನಾ. ಆಗ ಸೂರ್ಯ, ಇಲ್ಲ ಕಣೆ, ನನಗೇನೋ ಇದರಲ್ಲಿ ಮಿಸ್ ಹೊಡಿತಾ ಇದೆ ಅಂತ ಕಾಣಿಸುತ್ತೆ ಅಂತ ಹೇಳ್ತಿರ್ತಾನೆ. ಆಗ ಮೀನಾ, ಬೇರೆ ಯಾವ ವಿಷಯನೂ ಇಲ್ರಿ, ಕ್ರಿಶು ಅವರಿಬ್ಬರಿಗೂ ಹುಟ್ಟಿರೋ ಮಗನೇ, ಆ ಮಗುನ ಚೆನ್ನಾಗಿ ಸಾಕಬೇಕು ಅನ್ನೋ ಉದ್ದೇಶದಿಂದನೇ ಮಾವನ ದುಡ್ಡನ್ನ ಕದ್ಕೊಂಡು ಹೋಗಿ ಆ ಛಾಯನ್ ಕೈಲಿ ಕೊಟ್ಟು ದೇಶ ದಾಟಿಸಿದ್ದಾರೆ ನಿಮ್ಮಣ್ಣ ಅಂತ ಹೇಳ್ತಾಳೆ ಮೀನಾ. ಆಗ ಸೂರ್ಯ, ಸರಿ ಮೀನಾ, ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವಳ ಹತ್ರನೇ ಆ ದುಡ್ಡನ್ನೆಲ್ಲ ವಸೂಲಿ ಮಾಡ್ಕೊತಾನೆ, ಅದ್ಯಾಕೆ ಅಂತ ಕೇಳಿದಾಗ, ರೀ ದುಡ್ಡು ವಸೂಲಿ ಮಾಡಿದ್ದು ಮನೋಜ್ ಅವರಲ್ಲ, ಆ ರೋಹಿಣಿ ಪಾರ್ಲರ್ ಅಂತ ಗೊತ್ತಿಲ್ಲದೇ ನೀವು ಛಾಯನ್ನ ರೋಹಿಣಿ ಪಾರ್ಲರಿಗೆ ಕರ್ಕೊಂಡು ಹೋಗಿದ್ದಾರೆ. ಆಗ ರೋಹಿಣಿ ಛಾಯನ್ನ ಕಂಡಿಡ್ದು ಅವಳನ್ನ ಬೈದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ದುಡ್ಡು ವಸೂಲಿ ಮಾಡಿದಾಳೆ. ಒಂದು ವೇಳೆ ದುಡ್ಡು ಕೊಡದೆ ಹೋಗಿದ್ರೆ ಮಗು ಸತ್ಯ ಎಲ್ಲ ಹೊರಗೆ ಬಂದ್ಬಿಡ್ತಿತ್ತಲ್ವಾ ಅಂತ ಮೀನಾ ಹೇಳ್ತಿರುವಾಗ, ಎಲ್ಲ ಸರಿಯಾಗಿದೆ ಮೀನಾ, ಆದರೆ ಏನೋ ಮಿಸ್ ಹೊಡಿತಾ ಇದೆ ಅಂತ ಹೇಳ್ತಾನೆ ಸೂರ್ಯ. ಪಾಪ ರೀ, ರೋಹಿಣಿ ಅವ್ರು ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ, ಪಾಪ ಆಕೆ ಅಂತ ಹೇಳ್ತಿರ್ತಾಳೆ. ಆಗ ಸೂರ್ಯನಿಗೆ ಕೋಪ ಬಂದು, ಸುಮ್ಮನಿರೇ, ಪಾಪ ಅಲ್ಲದು ಪಾಪಸ್ ಕಳ್ಳಿ, ಕಣ್ಣು ನೋಡೋಕೆ ಮಾತ್ರ ದೊಡ್ಡದಿದೆ, ಆದರೆ ಮನಸ್ಸು ಬನ್ಸಿ ರವೆ ಥರ ಚಿಕ್ಕದಿದೆ, ಒಳ್ಳೆ ಮ್ಯಾಟ್ರೇ ಇಲ್ಲ ಗುಂಗುರಮ್ಮನ ತಲೆಯಲ್ಲಿ.
ನೋಡ್ ಮೀನಾ, ಈ ಮನೋಜನ್ ಬಗ್ಗೆ, ಆ ಛಾಯನ್ ಬಗ್ಗೆ, ಹಾಗೆ ಕ್ರಿಶ್ ಬಗ್ಗೆ ಯಾವುದೇ ಸಾಕ್ಷಿ ಇಲ್ದನೆ ಏನೇನೋ ಮಾತಾಡಕ್ ಹೋಗ್ಬೇಡ, ಅಜೀಬ್ ಆಗ್ಬಿಡ್ತೀಯ ಅಂತ ಹೇಳ್ತಿರುವಾಗ ನಿಮಗೆ ಅನುಮಾನ ಇರ್ಬೋದು, ಆದರೆ ನನಗೆ ಕನ್ಫರ್ಮ್ ಆಗಿದೆ, ಆ ಕ್ರಿಶ್ಗೂ ಈ ಮನೆಗೂ ಏನೋ ಸಂಬಂಧ ಇದೆ. ಅದು ಆದಷ್ಟು ಬೇಗ ಹೊರಗೆ ಬಂದೇ ಬರುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾಳೆ ಮೀನಾ. ಮರುದಿನ ಬೆಳಗ್ಗೆ ಶಾಂತಿ ಚಿಪ್ಸ್ ತಿಂತ ಕಾಫಿ ಕುಡ್ತಾ ಕೂತಿರ್ತಾಳೆ. ಆಗ ಮನೋಜ, ಅಮ್ಮ ಅದೇ ಬಂದಿದ್ದಾರೆ, ಕರ್ಕೊಂಡ್ಬಂದಿದ್ದೀನಿ ಅಂತ ಹೇಳಿ ಡೈಟಿಷಿಯನ್ನ ಕರೀತಾನೆ. ಆಗ ಮನೆಯವರೆಲ್ಲರೂ ಅಲ್ಲಿಗೆ ಸೇರ್ತಾರೆ. ಆಗ ಶಾಂತಿ ಮೀನಾಗೆ ಜೋರು ಮಾಡಿ, ಹೋಗಿ ಕಾಫಿ ಮಾಡ್ಕೊಂಬ, ಹಾಗೆ ಆ ಟೇಬಲ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳ್ತಿರುವಾಗ, ಆಂಟಿ ನಾನು ಕಾಫಿ ಕುಡಿಯಲ್ಲ, ಹಾಗೆ ನೀವು ಕುಡಿಬಾರ್ದು, ಹಾಗೆ ಮನೆ ಕೆಲಸದವ್ರಿಗೆಲ್ಲ ಜೋರು ಮಾಡಬಾರ್ದು ಅಂತ ಹೇಳ್ತಾಳೆ. ಆಗ ಆ ಮಾತನ್ನ ಕೇಳಿ ಸೂರ್ಯನ್ಗೆ ಕೋಪ ಬರುತ್ತೆ. ಇವಳು ಮನೆ ಕೆಲಸದವಳಲ್ಲ, ಈ ಮನೆ ಯಜಮಾನಿ, ನನ್ನ ಹೆಂಡತಿ ಅಂತ ಹೇಳಿದಾಗ ಸಾರಿ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾಳೆ ಆ ಡೈಟಿಷಿಯನ್ನು. ಹಾಗೆ 1 ವಾರಕ್ಕಾಗೋಷ್ಟು ನೀವೇನೇನು ತಿನ್ಬೇಕು ಅನ್ನೋದನ್ನೆಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿ ತಾನು ತಂದಿರೋ ಬ್ಯಾಗನ್ನ ಶಾಂತಿ ಕೈಗೆ ಕೊಡ್ತಾಳೆ. ಶಾಂತಿ ಏನೇನೆಲ್ಲ ತಿನ್ಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು, ಎಷ್ಟೊತ್ತಿಗೆ ತಿನ್ಬೇಕು ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಅದನ್ನೆಲ್ಲ ಕೇಳಿ ಮನೆಯವ್ರಿಗೆ ಆಶ್ಚರ್ಯ ಆಗುತ್ತೆ. ನಾನು ಹೇಳಿದ ಪ್ರಕಾರ ಮಾಡಿದ್ರೆ ನೀವು 3 ತಿಂಗಳಲ್ಲಿ 7ರಿಂದ 8 kg ಸಣ್ಣ ಆಗ್ಬೋದು ಅಂತ ಹೇಳಿದಾಗ, ಇದನ್ನೆಲ್ಲ ಮಾಡೋ ಬದಲಿ ಗಾರೆ ಕೆಲಸ ಮಾಡಿದ್ರೆ ಸಕ್ಕರೆ ಸಣ್ಣ ಆಗ್ಬಿಡ್ತಾಳೆ ಅಂತ ಹೇಳಿ ಸೂರ್ಯ ಜೋಕ್ ಮಾಡ್ತಾ ಇರ್ತಾನೆ. ಆಗ ಮನೋಜ, ಮೀನನ್ಗೆ ಇದನ್ನೆಲ್ಲ ನೀನೇ ಸರಿಯಾಗಿ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ, ಅವಳು ಯಾಕೋ ಮಾಡ್ಬೇಕು, ನಿಮ್ಮಿಬ್ರ ಕಡೆಯಿಂದ ಆಗಲ್ಲ ಅಂತ ಹೇಳಿ ರಂಗನಾಥ್ ಅವರು ಕೇಳ್ತಾರೆ. ಆಗ ರೋಹಿಣಿ, ಮಾವ ನಮ್ಗೆ ಕೆಲಸ ಇರುತ್ತೆ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಆಗ ಶ್ರುತಿ ಕೋಪದಿಂದ, ಎಲ್ರಿಗೂ ಕೆಲಸ ಇರುತ್ತಪ್ಪ, ನಿಮ್ ಕಡೆಯಿಂದ ಆಗಲ್ಲ ಅಂದ್ಮೇಲೆ ಬೇರೆಯವ್ರಿಗೆ ಜೋರ್ ಮಾಡಬಾರ್ದು ಅಂತ ಹೇಳ್ತಾಳೆ. ಆಗ ಮನೋಜ, ಅಮ್ಮನ ಮೇಲೆ ಪ್ರೀತಿ ಇದ್ರೆ ಮಾಡಿಕೊಟ್ಟೆ ಕೊಡ್ತಾಳೆ ಅಂತ ಹೇಳ್ತಿರ್ತಾನೆ. ಹಾಗೆ ಡೈಟಿಷಿಯನ್ಗೆ ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದಾಗ 3,500 ಅಂತ ಹೇಳ್ತಾಳೆ. ಓಹೋ, ತಿಂಗಳಿಗೆ 3,500ನಾ, ಹಾಗಿದ್ರೆ ಅಮ್ಮನಿಗೋಸ್ಕರ ನಾನೇ ಪೇ ಮಾಡ್ತೀನಿ ಅಂತ ಹೇಳ್ತಾನೆ. ತಿಂಗಳಿಗಲ್ಲ, ವಾರಕ್ಕೆ 3,500, ಹಾಗೆ ನನ್ನ ಫೀಸು 4,500 ಅಂತ ಹೇಳ್ತಾಳೆ. ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗುತ್ತೆ. ವಾರಕ್ಕೆ ಇಷ್ಟು, ತಿಂಗಳಿಗೆ ಇಷ್ಟು, ವರ್ಷಕ್ಕಿಷ್ಟು ಅಂತ ಹೇಳಿ ಲೆಕ್ಕ ಹಾಕ್ತಾ ಇರ್ತಾನೆ. ಆಗ ರಂಗನಾಥ್ ಅವರು, ಮನೋಜ ನಿನ್ ಹೃದಯ ಗಟ್ಟಿಯಾಗಿದೆಯೇನೋ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಮನೋಜ, ಅಮ್ಮನಿಗೋಸ್ಕರ ಅಲ್ವಾ, ನಾನೇ ಕೊಡ್ತೀನಿ ಅಂತ ಹೇಳಿ ದುಡ್ಡನ್ನ ಪೇ ಮಾಡ್ತಾನೆ. ಆಗ ಮೀನಾ, ಅಲ್ಲ ಇದನ್ನೆಲ್ಲ ನೀವೇ ಮಾಡಿದ್ರಿ, ನೀವೆಷ್ಟು ತಗೊಳ್ತಿದ್ರಿ ಅಂತ ಕೇಳ್ತಿರುವಾಗ, ನಾನಾದ್ರೆ 500 ರೂಪಾಯಿ ತಗೊಂತಿದ್ದೆ ಅಂತ ಹೇಳ್ತಾಳೆ ಡೈಟಿಷಿಯನ್ನು. ನಾನು ಮನೆ ಕೆಲಸನೂ ಮಾಡ್ಕೊಂಡು ಎಕ್ಸ್ಟ್ರಾ ಈ ಕೆಲಸನೂ ಮಾಡ್ಬೇಕಲ್ವಾ, ನನಗೆ 750 ರೂಪಾಯಿ ಕೊಡ್ಬೇಕು ಅಂತ ಹೇಳಿದಾಗ, ನಿನಗೆ ಯಾಕೆ ಕೊಡ್ಬೇಕು ಅಂತ ಮನೋಜ ಕೇಳ್ತಾನೆ. ಆಗ ರಂಗನಾಥ್ ಅವರು, ಮನೆ ಕೆಲಸನೂ ಮಾಡಿ ಇದನ್ನೆಲ್ಲ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಕೊಡ್ಬೇಕು ಅಂತ ಹೇಳಿದಾಗ, ಸರಿ 300 ರೂಪಾಯಿ ಕೊಡ್ತೀನಿ, ಅದ್ರ ಮೇಲೆ ಕೊಡಲ್ಲ ಅಂತ ಹೇಳ್ತಾನೆ ಮನೋಜ. ಅಲ್ಲಿಂದ ಡೈಟಿಷಿಯನ್ನು ಹೊರಡ್ತಾರೆ. ಈ ಕಡೆ ರಂಗನಾಥ್ ಅವರು ಹಾಗೂ ಸೂರ್ಯ ಶಾಂತಿನ ರೇಗಿಸ್ತಾ ಇರ್ತಾರೆ.